ಟಗರು ಮರಿ ತಪ್ಸ್ಕೊಂಡಿದೆ ಅಂತ ಬಿಗ್ ಬಾಸ್ ಮನೆ ಒಳಗೆ ಒಬ್ರು ದೊಡ್ಡದೊಂದು ದೊಣ್ಣೆ ಇಟ್ಕೊಂಡು ಮನೆ ಒಳಗೆ ಬಂದಿದ್ದಾರೆ. ಇವತ್ತಿನ ಪ್ರೊಮೋದಲ್ಲಿರೋ ವಿಶೇಷ ಏನಿರ್ಬೋದು ಗೆಸ್ ಮಾಡಿ. ಇವತ್ತಿನ ಪ್ರೊಮೋ ನೋಡೋಕೆ ಮುಂಚೆ ನಿನ್ನೆ ಮೊನ್ನೆ ಏನೇನು ನಡೀತು, ನಾನು ಮೊನ್ನೆ ಎಪಿಸೋಡ್ ನೋಡಿರಲಿಲ್ಲ, ಇವತ್ತು ಬೆಳಗ್ಗೆ ಬಂದು ನೋಡಿದ್ದೀವಿ. ನಿನ್ನೆ ನಾವು ಬಿಗ್ ಬಾಸ್ ಮನೆ ಒಳಗೆ ಫ್ಯಾಮಿಲಿ ಎಪಿಸೋಡ್ ನಡೀತಾ ಇದ್ದೀರ, ಅದೇ ಥರ ನಾವು ಫ್ಯಾಮಿಲಿ ಮೀಟ್ ಮಾಡೋಕ್ಕೆ ಹೋಗಿದ್ವಿ. ನಿನ್ನೆ ಫ್ಯಾಮಿಲಿ ಜೊತೆ ನಾವು ಎಂಜಾಯ್ ಮಾಡಿ ಬಂದ್ವಿ. ಬಿಗ್ ಬಾಸ್ ಮನೆ ಒಳಗಡೆ ಯಾವ ಥರ ಎಲ್ಲರೂ ಎಂಜಾಯ್ ಮಾಡ್ತಿದಾರೋ ಅದೇ ಥರ ನಾವೇನು ಜಾಸ್ತಿ ದಿವಸ ಆಗಿರಲಿಲ್ಲ ಫ್ಯಾಮಿಲಿ ನೋಡಿ, ಆದ್ರೂ ನಿನ್ನೆ ಫಂಕ್ಷನ್ ಇರೋದ್ರಿಂದ ಹೋಗಿದ್ವಿ. ಬಿಗ್ ಬಾಸ್ ನೋಡೋಕ್ಕಾಗಿಲ್ಲ, ಇವತ್ತು ನೋಡಿದ್ವಿ. ಮೊನ್ನೆ ಬಿಗ್ ಬಾಸಲ್ಲಿ ರಾಶಿಕಾ ಫ್ಯಾಮಿಲಿ, ರಾಶಿಕಾ ಅವರ ಅಮ್ಮ, ರಾಶಿಕಾ ಅವರ ತಮ್ಮ ಬಂದಿರೋದು, ಧ್ರುವ ಅವರು ಸೂರಜ್ ಅವರ ಅಮ್ಮ ಬಂದಿರೋದು ಎಲ್ಲ ನೋಡಿದ್ವಿ. ಮತ್ತೆ ಮೊನ್ನೆ ಎಪಿಸೋಡಲ್ಲಿ ನಿನ್ನೆ ಯಾರು ಬಂದಿದ್ರು ಗೊತ್ತಿಲ್ಲ. ನಿನ್ನೆ ರಕ್ಷಿತಾ ಅವರ ಅಮ್ಮ, ಅಶ್ವಿನಿ ಅವರ ಅಮ್ಮ ಬಂದಿರೋದು ಎಪಿಸೋಡ್ ಹೇಗಿತ್ತು, ನಿಮಗೇನು ಅನ್ನಿಸ್ತು? ನಿನ್ನೆ ರಕ್ಷಿತಾ ಅವರ ಅಮ್ಮ ಬರೋದನ್ನ ಎಲ್ಲರೂ ಕಾಯ್ತಾ ಇದ್ರು ಅಂತ ಅನಿಸ್ತಾ ಇದೆ. ಯಾಕೆಂದರೆ ಪಾಪ ಅಷ್ಟು ದೂರದಿಂದ ಬರಬೇಕಲ್ಲ ಮಗಳಿಗೋಸ್ಕರ, ಬರಲೇಬೇಕು, ಬಂದೇ ಬರ್ತಾರೆ ಅಂದ್ಕೊಂಡಿದ್ವಿ. ಬಂದಿದ್ದಾರೆ ಪಾಪ. ಬಂದು ಅವರು ಮಗಳನ್ನ ಹಿಡ್ಕೊಂಡು ಅತ್ತಾಗ ಸ್ವಲ್ಪ ಬೇಜಾರು ಅನ್ನಿಸ್ತು. ನಿಮಗೇನು ಅನ್ನಿಸ್ತು? ನಿಜ ಅಲ್ವಾ? ಅದೇ ರಕ್ತ ಸಂಬಂಧ, ಅಮ್ಮ ಮಕ್ಕಳು ಅಷ್ಟೇ. ಮತ್ತು ಅಶ್ವಿನಿ ಅವರ ಅಮ್ಮನೂ ಬಂದಿದ್ದಾರೆ, ತಮ್ಮ ಬಂದಿರೋದು. ನಿನ್ನೆ ಎಪಿಸೋಡ್ ಎಲ್ಲ ಅಷ್ಟೇ ನಡೀತಿದ್ದು ಫ್ಯಾಮಿಲಿ ರೌಂಡಲ್ಲಿ. ರಕ್ಷಿತಾ ವ್ಲಾಗ್ ಮಾಡಿದಾಳಲ್ವ ಕಿಚನ್ದು, ಫಿಶ್ ಕರಿ ಮಾಡಿದ್ದಾಳೆ. ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ನೋಡಿದ್ವಿ, ಚೆನ್ನಾಗಿರುತ್ತೆ ಇದೆಲ್ಲ ಮಾಡಿರೋದು. ಅಮ್ಮನ ಜೊತೆ ಸೇರಿ ಮಾಡೋ ಅಡುಗೆ ವ್ಲಾಗ್ ಚೆನ್ನಾಗಿತ್ತಲ್ವ? ನಿಮಗೇನಿಸ್ತು? ಇಷ್ಟ ಆಯ್ತಾ? ತನ್ನ ಸ್ಟೈಲ್ನಲ್ಲೇ ತಾನು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿಬಿಟ್ಟು ಬಿಗ್ ಬಾಸಿಗೆ ಬಂದಿದ್ದಾಳೆ ಅಂದರೆ ಅಲ್ಲೇ ಸಾಧನೆ ಮಾಡಿದ್ದಾರೆ ಅಂತಲೇ ಅರ್ಥ ಅಲ್ವಾ? ಬಿಗ್ ಬಾಸಿಗೆ ಅಷ್ಟು ಸುಲಭವಾಗಿ ಬರೋಕ್ಕಾಗುತ್ತೆ ಯಾರಿಗಾದ್ರೂ? ನಿಜಾನೇ ಗ್ರೇಟು. ಆಗಲಿ, ಮುಂದೆ ಕೂಡ ಒಳ್ಳೆಯದಾಗಲಿ ರಕ್ಷಿತಾಗೆ. ಹಾಗೆ ಇದಿಷ್ಟು ನಿನ್ನೆ ಮೊನ್ನೆಯ ವಿಚಾರಗಳು. ಮಾಮೂಲಿ ಈ ವಾರ ಎಲ್ಲ ಫ್ಯಾಮಿಲಿ ರೌಂಡೇ ಇರೋದ್ರಿಂದ ಜಾಸ್ತಿ ನೀವು ನೋಡಿರ್ತೀರಿ. ಏನನ್ನಿಸ್ತು? ಯಾರ್ಯಾರ ಫ್ಯಾಮಿಲಿ ಇಷ್ಟ ಆಯಿತು ನಿಮಗೆ? ನಾಮಿನೇಷನಲ್ಲಿ ಬೇರೆ ಎಲ್ಲರೂ ಇದ್ದಾರೆ. ನೋಡೋಣ ಈ ವಾರ ಯಾರು ನಾಮಿನೇಟ್ ಆಗ್ತಾರೆ, ಏನು ಕತೆ ಅಂತ. ಹಾಗೆ ಇವತ್ತಿನ ಪ್ರೊಮೋಗೆ ಬಂದರೆ, ಬಿಗ್ ಬಾಸ್ ಮನೆ ಒಳಗಡೆ ಗಿಲ್ಲಿ ಅವರ ತಂದೆ ಒಂದು ದೊಡ್ಡ ಕೋಲ್ ಇಟ್ಕೊಂಡು ಮನೆ ಒಳಗೆ ಬಂದಿದ್ದಾರೆ. ಟಗರು ಮರಿ ತಪ್ಪೋಗಿದೆ ಅಂತ ಗಿಲ್ಲಿಗೆ ತಮಾಷೆ ಮಾಡ್ತಾ ಇದ್ದಾರೆ ಅಂತ ತಮಾಷೆ ಮಾಡ್ತಾ ಇದ್ದಾರೆ. ಬಂದ್ಬಿಟ್ಟು ನನ್ನ ಟಗರು ಮರಿ ಇಲ್ಲೇ ಇದೆಯಲ್ಲ ಅಂತ ತೋರಿಸ್ತಾ ಇದ್ದಾರೆ, ಹೊಡೆಯೋದು. ಇನ್ನು ಗಿಲ್ಲಿಗೆ ಸ್ನಾನ ಮಾಡಿಸಿ ಅವ್ರ ಅಮ್ಮ ಚೆನ್ನಾಗಿ ರೆಡಿ ಮಾಡ್ತಾ ಇದ್ದಾರೆ. ಸಣ್ಣ ಮಕ್ಕಳಿಗೆ ಸ್ನಾನ ಮಾಡಿ, ನಿನ್ನೆ ಎಪಿಸೋಡಲ್ಲೂ ಅಷ್ಟೇ ರಕ್ಷಿತಾ ಅವ್ರ ಅಮ್ಮ ಬಂದ್ಬಿಟ್ಟು ತಲೆ ಬಾಚಿ ಎಲ್ಲ ಮಾಡಿದಾರಲ್ವಾ? ಏನನ್ನಿಸ್ತು ನಿಮಗೆ? ಹೆತ್ತವರಿಗೆ ಹೆಗ್ನ ಮುದ್ದೊಂದಂಗೆ ಎಲ್ರಿಗೂ ಅಷ್ಟೇ, ಅವ್ರವ್ರ ಮಕ್ಳು ಹೆಂಗಿದ್ರು ಅವ್ರನ್ನ ಚೆನ್ನಾಗಿ ರೆಡಿ ಮಾಡಬೇಕು, ನೋಡಬೇಕು, ಸಂತೋಷ ನೋಡಬೇಕು ಅಂತ ಪ್ರತಿ ತಂದೆ ತಾಯಿನೂ ಯೋಚನೆ ಮಾಡ್ತಾರಲ್ವ? ಅದೇ ಥರ ಪಾಪ ಗಿಲ್ಲಿ ಮತ್ತು ರಕ್ಷಿತಾ ಅವ್ರ ಅಮ್ಮ ತಲೆಯೆಲ್ಲ ಬಾಚ್ಬಿಟ್ಟು ರೆಡಿ ಮಾಡಿದ್ರು. ಚೆನ್ನಾಗಿ ರೆಡಿಯಾಗು, ಜಗಳ ಮಾಡಬೇಡ ಯಾರ ಹತ್ರ ಅಂತ ಗಿಲ್ಲಿಗೆ ಇವತ್ತು. ಇನ್ನೂ ಯಾರ್ಯಾರಿದ್ದಾರೆ ಬಿಗ್ ಬಾಸ್ ಫ್ಯಾಮಿಲಿ ಬರೋಕ್ಕೆ? ಸ್ಪಂದನ ಫ್ಯಾಮಿಲಿ ಬಂದಿಲ್ಲ ಅನಿಸುತ್ತೆ ಮೋಸ್ಟ್ಲಿ. ಪೂರ ನೋಡೋಕ್ಕಾಗಿಲ್ಲ ನನಗೆ, ನೋಡಬೇಕು ಇನ್ನೂ ಯಾರ್ಯಾರಿದ್ದಾರೆ ನಿಮಗೆ ಗೊತ್ತಿದ್ರೆ. ನಾನು ಹೇಳಿದ್ರಲ್ಲಿ ಯಾರು ಬಿಟ್ಟಿದ್ದಾರೆ ಅಂತಂದರೆ ಕಾಮೆಂಟ್ ಮಾಡಿ. ಹೇಳಿದ್ರು ಧನು ಅವ್ರ ಅಮ್ಮ ಬಂದಿದ್ರಾ, ಹೆಂಡತಿ ಬಂದಿದ್ರಾ ನಿನ್ನೆ ಎಪಿಸೋಡಲ್ಲಿ? ನಿನ್ನೆ ಬಂದಿರೋದ ಮೊನ್ನೆ ಬಂದಿರೋದ ಎಪಿಸೋಡಲ್ಲಿ? ಅಮ್ಮನ ಹೆಂಡತಿ ಬಂದಿಲ್ವಾ? ಇಬ್ರು ನಮ್ಮ ಮನೆಯವ್ರು ನೋಡಿದ್ದಾರೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಹೇಗಿತ್ತದು? ಇನ್ನು ಇವತ್ತಿನ ಪ್ರೊಮೋದಲ್ಲಿ ಗಿಲ್ಲಿ ಅವ್ರನ್ನ ಜನ್ಮಗಳಲ್ಲಿ ನಾನು ಕಾದಿದ್ದೆ.
ಓಕೆ ಓಕೆ. ಗಿಲ್ಲಿ ಫ್ಯಾಮಿಲಿ ಅವ್ರು ಹ್ಯಾಪಿಯಾಗಿರ್ತಾರೆ ಅಂತ ಅನ್ಸುತ್ತೆ ಮನೇಲಿ ಕೂಡ. ಗಿಲ್ಲಿ ಅವ್ರ ಅಪ್ಪ ತಮಾಷೆಗೆ ಹೊಡೆದಂಗೆ ಮಾಡ್ತಾ ಇದ್ದಾರೆ, ಹೊಡಿತಾರ ಗೊತ್ತಿಲ್ಲ. ಬಿಗ್ ಬಾಸ್ ಮನೆ ಒಳಗೆ ರೂಲ್ಸ್ ಇದೆಯಲ್ವಾ ಹೊಡಿಬಾರ್ದು ಅಂತ, ತಮಾಷೆಯಾಗಿ ಮಾಡ್ತಾ ಇದ್ದಾರೆ. ಗಿಲ್ಲಿ ಅವ್ರ ಅಮ್ಮ ಗಿಲ್ಲಿಗೆ ಸ್ನಾನ ಎಲ್ಲ ಮಾಡಿಸಿದ್ರು, ನಾಮ ಇಟ್ಬಿಟ್ಟಿದ್ದಾರೆ. ಗಿಲ್ಲಿನ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅವರಮ್ಮ. ಚೆನ್ನಾಗಿದೆ ಇವತ್ತಿನ ಎಪಿಸೋಡ್, ನೋಡೋಣ ಫುಲ್ ಎಪಿಸೋಡ್ ನೋಡೋಣ. ನಿನ್ನೆ ಮೊನ್ನೆ ನಂಗೆ ನಿಜವಾಗ್ಲೂ ಸ್ವಲ್ಪ ಟ್ರಾವೆಲಲ್ಲೇ ಇದ್ವಿ, ಅದಕ್ಕೆ ಮಿಸ್ ಆಯ್ತು, ನೋಡೋಕ್ಕಾಗಿಲ್ಲ. ಅಲ್ಲಲ್ಲಿ ಸ್ವಲ್ಪ ನೀವು ಕೆಲವರೆಲ್ಲ ಹಾಕಿರೋ ವಿಡಿಯೋಗಳನ್ನು ಮಾತ್ರ ನೋಡಿರೋದು. ಇವತ್ತು ಬೆಳಗ್ಗೆ ಸ್ವಲ್ಪ ರಕ್ಷಿತಾ ಅವರ ಎಪಿಸೋಡನ್ನು ನೋಡಿದ್ದೀನಿ, ನಿನ್ನೆ ಬಂದಿರೋ ಎಪಿಸೋಡನ್ನು. ಇದಿಷ್ಟು ಇವತ್ತಿನ ಶಾರ್ಟ್ ಆಗಿರೋ ರಿವ್ಯೂ. ನೋಡೋಣ, ನಾಳೆ ಕಂಪ್ಲೀಟಾಗಿ ಹಾಕ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡೋಣ ಗಿಲ್ಲಿ ಎಪಿಸೋಡ್ ಹೇಗಿರುತ್ತೆ ಅಂತ. ಇನ್ನು ಗಿಲ್ಲಿ ಅವ್ರ ಜೊತೆ ಕಾವ್ಯ ಫ್ಯಾಮಿಲಿ ಬರ್ಬೋದು, ನೋಡೋಣ ಒಂದೇ ಸಲ ಬರ್ಬೋದು. ಅವಾಗಲೇ ಗಿಲ್ಲಿ ಭಯ ಬೀಳ್ತಾ ಇದ್ದಾರಲ್ವಾ, ಕಾವ್ಯ ಫ್ಯಾಮಿಲಿ ಬಂದರೆ ಏನು ಮಾಡಬೇಕು ನಾನು ಅಂತ ಭಯ ಬೀಳ್ತಾ ಇದ್ದಾರೆ. ಕಾವ್ಯ ಫ್ಯಾಮಿಲಿ ಗಿಲ್ಲಿ ಫ್ಯಾಮಿಲಿ ಒಂದಾಗಿ ಬಂದರೆ ಹೇಗಿರುತ್ತೆ ಮಜಾ ಬಿಗ್ ಬಾಸಲ್ಲಿ. ಇವತ್ತು ನೋಡೋಣ, ಎಲ್ಲರೂ ಎಂಜಾಯ್ ಮಾಡೋಣ. ಥ್ಯಾಂಕ್ ಯು.